ನಕಲಿ ಮತದಾರರನ್ನ ಪತ್ತೆ ಹಚ್ಚೋದಕ್ಕೆ ಚುನಾವಣಾ ಆಯೋಗ ಮುಂದಾಗ್ತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ರಾಜ್ಯ ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈಗ ಚುನಾವಣಾ ಆಯೋಗ ಬೆಂಗಳೂರಿನಲ್ಲಿ ಮನೆ ಮನೆ ಪರಿಶೀಲನೆಗೂ ಕೂಡ ಮುಂದಾಗಿದೆ. ಈ ಮೂಲಕ ಒಂದು ಡೀಟೇಲ್ ಇದೆ, ನೋಡೋಣ. ಬೆಂಗಳೂರಲ್ಲಿ ಮತದಾರರ ಪಟ್ಟಿ ಪರಿಶೀಲನೆಗೆ ರೆಡಿ. ಮನೆ ಮನೆ ಪರಿಶೀಲನೆ ಆರಂಭಿಸಲಿರೋ ಚುನಾವಣಾ ಆಯೋಗ. ವೋಟರ್ ಐಡಿ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ. ನಕಲಿ ಮತದಾರರನ್ನ ಪತ್ತೆ ಹಚ್ಚಲಿರೋ ಆಯೋಗ. ಜಿಬಿಎ ಚುನಾವಣೆಗೆ ರಾಜ್ಯ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆ ಶುರು ಮಾಡಿದೆ. ಈಗಾಗಲೇ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಿದ್ದು, ಫೆಬ್ರವರಿ 3ರವರೆಗೂ ಆಕ್ಷೇಪಣಾ ಸಲ್ಲಿಕೆಗೆ ಅವಕಾಶ ನೀಡಲಾಗಿದೆ. ಇದರ ಜೊತೆಗೆ ರಾಜ್ಯ ಚುನಾವಣಾ ಆಯೋಗ ಇಂದು ಅಥವಾ ನಾಳೆಯಿಂದ ಬೆಂಗಳೂರಿನಲ್ಲಿ ಮನೆ ಮನೆ ಪರಿಶೀಲನೆ ಮಾಡಲಿದ್ದಾರೆ. ಮತದಾರರ ಪರಿಶೀಲನಾ ಕಾರ್ಯ ನಡೆಯಲಿದ್ದು, ಮತದಾರರ ಪಟ್ಟಿಯಲ್ಲಿ ತಿದ್ದುಪಡಿ ಇದ್ರೆ ಅಧಿಕಾರಿಗಳು ಮನೆ ಬಳಿ ಬಂದಾಗ ಸರಿಪಡಿಸಿಕೊಳ್ಳಬಹುದಾಗಿದೆ. ಬೆಂಗಳೂರಿನಲ್ಲಿ 88 ಲಕ್ಷ ಮತದಾರರು ಇದ್ದು ಪ್ರತಿಯೊಬ್ಬರ ಪರಿಶೀಲನಾ ಕಾರ್ಯ ನಡೆಯಲಿದೆ. ಇನ್ನು ಚುನಾವಣಾ ಆಯೋಗದ ಅಧಿಕಾರಿಗಳು ಮನೆ ಬಳಿಗೆ ಬಂದಾಗ ಸಾರ್ವಜನಿಕರು ದಾಖಲಾತಿಗಳನ್ನು ಇಟ್ಟುಕೊಳ್ಳಬೇಕಿದೆ. ಪ್ರಮುಖವಾಗಿ ವೋಟರ್ ಐಡಿ, ವಾಸಸ್ಥಳ, ವಿಳಾಸ ದಾಖಲಾತಿ ಸೇರಿದಂತೆ ಅಧಿಕೃತ ದಾಖಲೆಗಳನ್ನು ಇಟ್ಟುಕೊಳ್ಳಬೇಕಿದೆ. ಚುನಾವಣಾ ಆಯೋಗ ನಕಲಿ ಮತದಾರರನ್ನು ಕೂಡ ಪತ್ತೆ ಹಚ್ಚಲಿದೆ. ವಾಸ ಇರುವುದು ಒಂದು ಕಡೆ, ಮತದಾನ ಮಾಡೋದು ಮತ್ತೊಂದು ಕಡೆ, ಅಂತಹ ದೂರುಗಳು ಕೂಡ ದಾಖಲಾಗಿವೆ. ಹಾಗಾಗಿ ವಾಸ ಒಂದು ಕಡೆ ಇದ್ದು ಬೇರೆ ಕಡೆ ಮತದಾನ ಮಾಡ್ತಾ ಇದ್ರೆ ಅಂತಹವರನ್ನು ಕೂಡ ಪತ್ತೆ ಹಚ್ಚಿ ಕ್ರಮ ವಹಿಸಲಿದ್ದಾರೆ. ರಾಜ್ಯ ಚುನಾವಣಾ ಆಯೋಗದ ಮನೆ ಮನೆ ಪರಿಶೀಲನೆ ಕಾರ್ಯ ಫೆಬ್ರವರಿ 3ರವರೆಗೂ ನಡೆಯಲಿದೆ. ಮತದಾರರು ಆಕ್ಷೇಪಣೆ ಜೊತೆಗೆ ಹೊಸ ಮತದಾರರು ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಪರಿಶೀಲನೆ ವೇಳೆ ನಕಲಿ ಮತದಾರರು ಪತ್ತೆಯಾಗ್ತಾರ, ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.